ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಡ್ ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಹುದ್ದೆ ನೀಡಲೇಬೇಕು. ವಿಜಯನಗರದಲ್ಲಿ ರೈತ ಸಂಘದ ಬೃಹತ್ ಪ್ರತಿಭಟನೆ. ಅಲ್ಪಸಂಖ್ಯಾತರಷ್ಟೇ ಅಲ್ಲ, ಸರ್ವ ಸಮುದಾಯಗಳ ಧ್ವನಿ ಜಮೀರ್. ರೈತ ಸಂಘದ ಆಕ್ರೋಶ. ವಿಜಯನಗರ ಜಿಲ್ಲೆಯಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಉನ್ನತ ಸ್ಥಾನಮಾನ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಹೋರಾಟಗಾರರು, ಜಮೀರ್ ಅಹಮದ್ ಅವರು ಕೇವಲ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲ, ಬದಲಾಗಿ ಎಲ್ಲಾ ವರ್ಗ ಹಾಗೂ ಸಮುದಾಯಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ಜನನಾಯಕ ಎಂದು ಹೇಳಿದರು. ಜನಪರ ಕಾಳಜಿ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಪರಿಗಣಿಸಿ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಸಚಿವ ಸಂಪುಟ ಪುನರ್ರಚನೆ ವೇಳೆ ಜಮೀರ್ ಅಹಮದ್ ಅವರಿಗೆ ಪ್ರಮುಖ ಜವಾಬ್ದಾರಿ ನೀಡಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನ ತೀವ್ರಗೊಳಿಸಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಹಾಗೂ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಈ ಪ್ರತಿಭಟನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ವಿಜಯನಗರ ಜಿಲ್ಲೆ 6 ತಾಲೂಕಿನ ರೈತರು ಸೇರಿ ಇವತ್ತು ಜಮೀರ್ ಅಹಮದ್ ಸಾರಿಗೆ ಸಂಪುಟಕ್ಕೆ ಸೇರಿಸಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ರೈತ ಸಂಘಟನೆಯಿಂದ ವಿಜಯನಗರ ಜಿಲ್ಲಾ ಎಲ್ಲ ರೈತರು ಸೇರಿ ನಾವು CM ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಅವರು ಈ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಇದ್ದರೂ ಕೂಡ ಆಗಲಿ ಯಾರು ದಾನ ಧರ್ಮ ಮಾಡಿಲ್ಲ. ಅವರು ಎಲ್ಲ ಒಂದು ಎಜುಕೇಷನ್ಗೆ ಕೂಡ ಆಗಲಿ ಸೈಕಲ್ ಮೋಟರ್ಗಳು ಉಚಿತವಾಗಿ ಸೈಕಲ್ ಮೋಟರ್ ಕೊಟ್ಟಿದ್ದಾರೆ. ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ದೇವಸ್ಥಾನಗಳಿಗೆ ದೇಣಿಗೆ ಕೂಡ ಕೊಟ್ಟಿರ್ತಾರೆ. ಕೆಲವು ಆಪರೇಷನ್ ಮಾಡಕ್ಕೆ ಬಡ ಮಕ್ಕಳಿಗೆ ಆಪರೇಷನ್ ಕೂಡ ಆಗಲಿ ಸಹಾಯ ದೇಣಿಗೆ ಮಾಡಿರ್ತಾರೆ. ಇಂಥ ಸಚಿವರಿಗೆ ಸಂಪುಟದಲ್ಲಿ ಸೇರಿಸಿಕೊಂಡು ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು ಅವ್ರ ಪಕ್ಷದವರು ಅವ್ರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಾವು ಇಲ್ಲಿ ವ್ಯಕ್ತಿ, ನಮಗೆ ಜಮೀರ್ ಅಹಮದ್ ಸಾರ್ ವ್ಯಕ್ತಿನಿಂದನೇ ನಾವು ಅವರು ಒಳ್ಳೆಯರಾಗಿರೋದಕ್ಕೋಸ್ಕರ ನಾವು ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಡೀ ಮುಸ್ಲಿಂ ಸಮಾಜದಾಗ ಇವರು ಅತಿ ದೊಡ್ಡ, ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿ. ಇವರು ಸಂಘಟನೆಯಲ್ಲಿ ಕೂಡ ಆಗಲಿ ಎಲ್ಲ ಜಾತಿಗೆ ಸೀಮಿತ ಆಗಿರೋ ವ್ಯಕ್ತಿತ್ವ. ಇವತ್ತು ಇಡೀ ಕರ್ನಾಟಕದಲ್ಲಿ ನೀವು ಇದೇ ಮೀಡಿಯಾ ಮುಂದೆನೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಜಮೀರ್ ಅಹಮದ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅವರು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಹೋರಾಟ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇಲ್ಲ. ಜಮೀರ್ ಅಹಮದ್ ಅವರು ಎಲ್ಲ ಜನಾಂಗ, ಎಲ್ಲ ಸಮಾಜ, ಹಿಂದೂ ಧರ್ಮಕ್ಕೆ ಎಲ್ರಿಗೆ ಬೇಕಾಗಿರೋದಕ್ಕೆ ಎಲ್ಲರೂ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನ್ ಹೇಳಬೇಕು? ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಥ ವ್ಯಕ್ತಿ ಇಡೀ ರಾಜ್ಯದಲ್ಲಿ 2028 ಚುನಾವಣೆಯಾಗ ಅವರು ಇವ್ರನ್ನೇನಾದ್ರೂ ಸಂಪುಟಕ್ಕೆ ತಗೊಂಡು ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ, ಇವರು ರಾಜ್ಯ ಪ್ರವೇಶ ಮಾಡಿದ್ರೆ ಇಡೀ ರಾಜ್ಯದಲ್ಲಿ 25 ಸೀಟ್ ಇವ್ರಿಗೆ ಗೆಲ್ಸ ತಾಕತ್ತು ಇವ್ರಿಗಿದೆ. ಇವರಿಂದ ಎಲ್ಲಾ ಜನಾಂಗ ಕೂಡ ಇಲ್ಲಿ ನಿಂತು ಸಪೋರ್ಟ್ ಮಾಡ್ತಾರಂತ ನಾನು ಹೇಳಕ್ಕೆ. ಅಲ್ಲ ಸರ್, ಈ ರೈತ ಸಂಘಟನೆಯಿಂದ ಹೋರಾಟ ಮಾಡ್ತಾರೆ, ಲೋಕಲ್ ರೈತರು ಎಷ್ಟಿದ್ದಾರೆ ಇಲ್ಲಿ? 6 ತಾಲೂಕಿನ ರೈತರು ಇರೋದು, ಇಡೀ ಜಿಲ್ಲೆ 6 ತಾಲೂಕಿನ ರೈತರು ಬಂದಿರೋದು. ಇಲ್ಲಿ ನಮಗೆ ಆ ವ್ಯಕ್ತಿ ಬೇಕು ಅಂತೇಳಿ ನಾವು ಬಂದಿರೋದು ಮಾತ್ರ. ಯಾಕಂದ್ರೆ ಅವ್ರು ಒಳ್ಳೇದು ಮಾಡಿರೋದಕ್ಕೆ ಅವ್ರ ಕೊಡುಗೆ ಈ ಜಿಲ್ಲೆಯಲ್ಲಿ ಬಹಳ ಇದೆ, ಅದಕ್ಕೋಸ್ಕರ ಮಾಡಿರೋದು. ಅದೇ ಅವರು ಇಂಥ ವ್ಯಕ್ತಿನ ಕಳ್ಕೊಂಬಾರ್ದು ಅಂತೇಳಿ ನಾವು ಕೂಡ ಆಗಲಿ ನಿಮ್ಮ ಮಾಧ್ಯಮದ ಮುಖಾಂತರನೇ ತಿಳಿಸ್ತಾ ಇರೋದು. ಮುಂದೇನಂದ್ರೆ ಕೊಡ್ಲಿಲ್ಲ ಅಂದ್ರೆ 2ನೇ ಸಂಪುಟದಲ್ಲಿ ನಾವು ಮುಂದೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.